ಶ್ರೀ ಪರಾಭವ ನಾಮ ಸಂವತ್ಸರ ಧನುರಾಶಿಯ ವರ್ಷ ಫಲವನ್ನ ನೋಡ್ತಾ ಬರೋಣ. ಈ ವರ್ಷ ಇವರು ಮಧ್ಯಮದಿಂದ ಸ್ವಲ್ಪ ಒಳ್ಳೆಯ ಫಲಿತಾಂಶವನ್ನ ನಿರೀಕ್ಷಿಸಬಹುದು. ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ ಜಾಗ್ರತೆ ಮತ್ತು ಸಹನೆ ತುಂಬಾ ಇವರಿಗೆ ಮುಖ್ಯವಾಗಿರತ್ತೆ. ಈ ವರ್ಷ ಬೇಡದಿರೋದನ್ನೆಲ್ಲ ತಗೊಳ್ಳೋದು ಅಂತ ಹೇಳ್ತಾರಲ್ಲ, ಆ ಥರನೇ ಮಾನಸಿಕವಾಗಿ ಒಂದ್ ಸ್ವಲ್ಪ ಇವರು ಡಿಸ್ಟರ್ಬ್ ಆಗುವಂತ ವರ್ಷ ಆಗಿರತ್ತೆ. ಅನಗತ್ಯವಾಗಿರುವಂಥದ್ದಕ್ಕೆಲ್ಲ ತಲೆಗೆಡ್ಸ್ಕೊಳ್ಳೋದು, ಆರೋಗ್ಯವನ್ನ ಕೆಡಿಸ್ಕೊಳ್ಳೋದು. ಆರೋಗ್ಯದ ವಿಷಯದಲ್ಲಿ ಬಂದಾಗ ಕಾಲು ನೋವು, ಸೊಂಟ ನೋವು ಅಥವಾ ಒಂದು ಈ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಂದ ಈ ವರ್ಷ ಇವರು ಸ್ವಲ್ಪ ಇದ್ರ ಬಗ್ಗೆ ಕಾಳಜಿ ವಹಿಸಿದ್ರೆ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೋಬಹುದು. ಉದ್ಯೋಗಸ್ಥರು ಒಳ್ಳೆ ಅವಕಾಶಗಳು ಬರುತ್ತೆ. ಇವರು ನಿರೂಪಿಸಿಕೊಳ್ಳುವಂತ ಸಂದರ್ಭ ಆಗಿರತ್ತೆ. ಹೆಚ್ಚು ಶ್ರಮ ವಹಿಸಿದ್ರೆ ತುಂಬಾ ಫಲಿತಾಂಶಗಳನ್ನ ಹೊಂದಬಹುದು ಇವರು. ಮತ್ತೆ ಈ ಉದ್ಯೋಗದ ಯಾರು ಪ್ರಯತ್ನ ಪಡ್ತಿರ್ತಾರೋ ಅವ್ರಿಗೆ ಒಳ್ಳೆ ವರ್ಷ ಆಗಿರತ್ತೆ. ಉದ್ಯೋಗವನ್ನು ಪಡಿತಾರೆ ಇವರು. ವಿದ್ಯಾರ್ಥಿಗಳಿಗೆ ಈ ವರ್ಷ ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷಿಸಬಹುದು. ಮತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರು ಪ್ರಯತ್ನ ಪಡ್ತಿರ್ತಾರೋ ಧನುರಾಶಿಯವರು, ಈ ವರ್ಷ ಅವರಿಗೆ ಒಂದ್ ಸ್ವಲ್ಪ ಪಾಸಿಟಿವ್ ರಿಸಲ್ಟ್ಸ್ ನ ಪಡಿತಾರೆ. ಹಾಗೆ ಯುವಕರಲ್ಲಿ ಇನ್ನ ಏನಾಗತ್ತೆ ಅಂತಂದ್ರೆ ಹೊಸ ತಂತ್ರಜ್ಞಾನವನ್ನ ಉಪಯೋಗಿಸ್ಕೊಳ್ಳೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಧನುರಾಶಿಯ ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಿಗೆ. ರೈತರು ಮಧ್ಯಮ ಫಲವನ್ನ ಅಪೇಕ್ಷಣೆ ಮಾಡಬಹುದು. ತುಂಬಾ ಒಳ್ಳೆಯ ಫಲಿತಾಂಶವನ್ನ ಇವರು ಬಯಸೋದಕ್ಕಾಗೋದಿಲ್ಲ, ಸಾಧಾರಣವಾಗಿರುತ್ತೆ. ಮತ್ತೆ ರಾಜಕಾರಣಿಗಳ ವಿಷಯಕ್ಕೆ ಬಂದಾಗ ಇವರು ಹೊಸ ಜವಾಬ್ದಾರಿಗಳನ್ನ ತಲೆ ಮೇಲೆ ಹಾಕೊಳ್ಳುವಂಥದ್ದು. ಅವ್ರು ಅನ್ಕೊಂಡೇ ಇರಲ್ಲ, ನನ್ನ ಇದಕ್ ಬರೋದಿಲ್ವಲ್ಲ ಇದು, ಆದ್ರೂ ಯಾಕೆ ಬಂತು ಅಂತ ಆಮೇಲೆ ಯೋಚನೆ ಮಾಡ್ತಾರೆ. ಅದನ್ನ ತಗೊಂಡ್ಬಿಡ್ತಾರೆ. ಅದಕ್ಕೆ ತಕ್ಕಂತೆ ಕಷ್ಟನೂ ಪಡ್ತಾ ಇರ್ತಾರೆ. ಆದ್ರೆ ವರ್ಷಾಂತ್ಯದಲ್ಲಿ ಒಳ್ಳೆ ಹೆಸರನ್ನ ಪಡಿತಾರೆ. ಅವ್ರು ಏನ್ ಕಷ್ಟಪಟ್ಟಿರ್ತಾರೋ ಅದಕ್ಕೆ ಒಳ್ಳೆ ರೆಕಗ್ನೈಸೇಷನ್ ಅಂತೂ ಸಿಗುತ್ತೆ. ಇನ್ನ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರುವಂತ ವ್ಯಕ್ತಿಗಳಿಗೆ ಈ ವರ್ಷ ತುಂಬಾ ಹೆಲ್ಪ್ಫುಲ್ ಆಗಿರತ್ತೆ. ಒಂದು ಎಲ್ಲೋ ತೀರ್ಥಕ್ಷೇತ್ರಕ್ಕೆ ಹೋದಾಗ ಅಥವಾ ಎಲ್ಲೋ ಒಂದು ದೇವಸ್ಥಾನಗಳಿಗೆ ಹೋದಾಗ ಒಳ್ಳೆ ಗುರುಗಳು ಅಥವಾ ಅವ್ರಿಗೆ ಮಾರ್ಗದರ್ಶನ ಕೊಡುವಂತವ್ರು ಸಿಗ್ತಾರೆ. ಇನ್ನು ಮಹಿಳೆಯರಿಗೆ ಬಂದಾಗ ತುಂಬಾ ಯೋಚನೆಗಳು ಜಾಸ್ತಿ ಆಗತ್ತೆ. ಅದು ಕುಟುಂಬದ ಬಗ್ಗೆ ಯೋಚನೆಗಳು, ಮಕ್ಕಳ ಬಗ್ಗೆ ಯೋಚನೆ, ಅದೇ ರೀತಿಯಾದ ಹೊಸ ಜವಾಬ್ದಾರಿಗಳು ಮನೆಗೆ ಸಂಬಂಧಪಟ್ಟಿರುವಂತದ್ದು ಬರೋದು. ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕಳೆದ ವರ್ಷಕ್ಕಿಂತ ಈ ವರ್ಷ ಎಲ್ಲೋ ಒಂದ್ ಕಡೆ ಸಿಗಾಕೊಂಡಂಗೆ ಅನ್ಸ್ತಾ ಇರತ್ತೆ. ಆದ್ರೆ ವರ್ಷ ಅಂತ್ಯದಲ್ಲಿ ಒಳ್ಳೆ ಶುಭ ಫಲಿತವನ್ನು ಪಡಿತಾರೆ. ಸಿನಿಮಾ ಮತ್ತೆ ಮಾಧ್ಯಮದಲ್ಲಿರೋರಿಗೆ ಇದು ಒಳ್ಳೆ ಅವಕಾಶಗಳಂತೂ ಸಹ ಸಾಧಾರಣವಾಗಿರುವಂತ ಒಂದು ವರ್ಷ ಆಗಿರತ್ತೆ. ಇದೇ ಧನುರಾಶಿಯವರು ಇನ್ನ ಒಳ್ಳೆ ಫಲಿತಾಂಶಗಳನ್ನ ಪಡಿಬೇಕು ಅಂತ ಅಂದಾಗ ಅವರು ಗುರುವಿನ ಪ್ರಾರ್ಥನೆ ಹೆಚ್ಚಿಗೆ ಮಾಡಿದಷ್ಟು ಈ ವರ್ಷ ಅದೇ ಶ್ರೀ ಪರಾಭವ ನಾಮ ಸಂವತ್ಸರ ಅವರಿಗೆ ಒಳ್ಳೆ ಫಲಿತಾಂಶಗಳಂತೂ ಬರುತ್ತೆ. ಸ್ವಲ್ಪ ಪೇಷನ್ಸ್ ಇಂದ ಇರುವಂತದ್ದನ್ನ ಅಳವಡಿಸಿಕೊಂಡಷ್ಟು ಇನ್ನ ಹೆಚ್ಚು ಶುಭ ಫಲಿತವನ್ನು ಅವರು ಅಪೇಕ್ಷಿಸಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.